ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಸೊ ನಾವು ಇವತ್ತು ಗೋವಾಗೆ ಹೋಗ್ತಾಯಿದ್ದೀವಿ. ಟೈಮು ಆಲ್ರೆಡಿ 2:45 ಆಗೋಯ್ತು. ಸೊ ಮನೆ ಹತ್ರನೇ ಲೇಟ್ ಆಗೋಯ್ತು ಕೆಲಸ ಮುಗಿಸ್ಕೊಂಬರೋ ಅಷ್ಟರಲ್ಲಿ. ಆಟೋ ಬೇರೆ ಬೇಗ ಬುಕ್ ಆಗಿಲ್ಲ. ಕೊನೆಗೆ ಬುಕ್ ಆಯಿತು. ಅಣ್ಣ ಬಂದರು. ಅಣ್ಣನಿಗೆ ಹೇಳ್ದು, ಅಣ್ಣ 3 ಗಂಟೆ ಟ್ರೈನ್ ಇರೋದು ಅಂತ ಹೇಳ್ಬಿಟ್ಟು ಚಚ್ಚಿ ಕೆಡವಿದ್ರು. ಸೊ ಬಂದಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ಇನ್ನೇನು 5 ನಿಮಿಷ ಇತ್ತು ಅಷ್ಟೇ, 3 ಗಂಟೆಗೆ ಹೊರಡಬೇಕಾಗಿತ್ತು ಟ್ರೈನು. ಓಡಿ ಲಗೇಜೆಲ್ಲ ಎತ್ಕೊಂಬರೋ ಅಷ್ಟೊಳಗಡೆ ಸಿಕ್ಕಾಬಟ್ಟೆ ಸಾಕಾಗೋಯ್ತು ನಮಗಂತೂ. ಸೊ ನೋಡ್ಬೋದು, ಸುಸ್ತಾಗ್ಬಿಟ್ಟು ನನಗಂತೂ ಈಚೆ ಕಡೆ ಬಂದೆ. ಇವಾಗ ರಾತ್ರಿ ಹೆಚ್ಚು ಕಮ್ಮಿ ಹುಬ್ಳಿಯಿಂದ ಈಚೆ ಬಂದಿದ್ದೀವಿ. ಈ ದೂದ್ ಸಾಗರ್ ನೋಡೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ದು, ಈಚೆ ಕಡೆ ಬಂದು ನಿಂತ್ಕೊಂಡು. ನಿದ್ದೆನೇ ಬಂದಿಲ್ಲ ಟ್ರೈನಲ್ಲಿ, ಸ್ಲೀಪರ್ ಕೋಚ್ ಬುಕ್ ಮಾಡಿದ್ರು ಸಹ. ಸೊ ನೋಡ್ಬೋದು, ನಾವು ದೂದ್ ಸಾಗರ್ ನೋಡೋಣ ಅಂದ್ಬಿಟ್ಟು 1 ಅವರ್ ಮುಂಚೆಲೇ ಎದ್ದು ಬಂದು ಈಚೆ ಕಡೆ ನಿಂತ್ಕೊಂಡು ನೋಡಿದ್ರೆ ದೂದ್ ಸಾಗರಲ್ಲಿ ನೀರೇ ಇರಲಿಲ್ಲ. ಆ ವಿಡಿಯೋನ ನಿಮಗೆ ತೋರಿಸ್ತೀನಿ. ಆ ದೂದ್ ಸಾಗರೇ ಕಾಣಿಸಲ್ಲ, ಅಷ್ಟು ಸ್ಪೀಡಾಗಿ ಹೊರಟೋಗುತ್ತೆ ದೂದ್ ಸಾಗರು. ನಮಗಂತೂ ಬೇಜಾರೇ ಆಗೋಯ್ತು. ಮಲಗಿರೋ ನಮ್ಮ ಹುಡುಗರನ್ನೆಲ್ಲ ಎಬ್ಬರಿಸ್ಬಿಟ್ಟು ಬನ್ನಿ ದೂದ್ ಸಾಗರ್ ನೋಡೋಣ ಅಂತ ಈಚೆ ಕಡೆ ಕರ್ಕೊಬಂದು ಮಾತಾಡ್ಕೊಂಡು ನಿಲ್ಲಿಸ್ಕೊಂಡೆ. ಪಾಪ ಅವರು ನಿದ್ದೆ ಮಾಡಲಿಲ್ಲ, ನಾನು ಅವ್ರನ್ನ ನಿದ್ದೆ ಮಾಡೋಕ್ಕೂ ಬಿಡಲಿಲ್ಲ. ನಮ್ಮ ಹುಡುಗರಿಗೆಲ್ಲ ಕೂಳೆ ಕೊಡ್ಕೊಂಡು ಈಚೆ ಕಡೆ ಬಂದು ನಿಂತ್ಕೊಂಡು ದೂದ್ ಸಾಗರ್ ನೋಡೋಣ ಅಂತ ಮೊಬೈಲ್ ತೆಗೆದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನೋಡಿ ದೂದ್ ಸಾಗರ್ ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ಬಂದು ವಾಸ್ಕೋಡಿ ಗ್ರಾಮ ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ದೀವಿ. ಸೊ ನಾವು ಹೋಗೋ ಅಷ್ಟರಲ್ಲಿ ಟಿ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಈಚೆ ಬಂದು ಲಗೇಜೆಲ್ಲ ಎತ್ಕೊಂಡು ಟಿ ಒಳಗಡೆ ಲಗೇಜ್ ಇಕ್ಕಕ್ಕೆ ಹೋಗ್ತಾಯಿದ್ದೀವಿ. ಸೊ ಟಿ ಅಣ್ಣನೂ ಬಂದುಬಿಟ್ಟಿದ್ದಾರೆ ಪಾಪ, ನೋಡ್ಬೋದು. ನಮಗಿಂತ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು ಅವರು. ಸೊ ನಾವು ಟಿನ ಬುಕ್ ಮಾಡ್ಕೊಂಡಿದ್ದು 2 ಡೇಸ್ಗೆ. ಸೊ ಇದು ಬಂದು ನಮ್ಮನ್ನು ಡ್ರಾಪ್ ಮಾಡಿ ಹೋಗುತ್ತೆ. ಮಾರ್ನಿಂಗ್ ಕರ್ಕೊಂಬಂದು ಬೀಚ್ ಹತ್ರ ಬಿಟ್ಟರು. ಆಲ್ಮೋಸ್ಟು ಟೈಮು 6:30-7 ಗಂಟೆ ಮೇಲಾಗೋಗಿತ್ತು. ಅಲ್ಲೇ ಟೀ ಕುಡ್ಕೊಂಡು ಲೈಟಾಗಿ 2 ಇಡ್ಲಿನ ತಿಂದ್ಕೊಂಡು ಬೀಚ್ ಕಡೆನೇ ನಾವು ಹೊರಟ್ವಿ. ಸೊ ನೋಡ್ಬೋದು, ಬೀಚ್ ಕಾಣಿಸ್ತಾ ಇದೆ. ಇದು ಬೆಳಗ್ಗೆನೇ ಹೋಗಿರೋದಕ್ಕೆ ಪೂರ್ತಿ ಖಾಲಿಯಾಗಿತ್ತು, ವಿಶಾಲವಾಗಿತ್ತು ಬೀಚು. ಸೊ ನಾನು ಇದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಈ ಬೀಚ್ಗೆ ಹೋಗ್ತಾ ಇರೋದು. ಸೊ ನಾನು ಹೋದ ಹೋದಾಗ ಸಿಕ್ಕಾಬಟ್ಟೆ ರಶ್ ಇತ್ತು ಮಧ್ಯಾಹ್ನ ಅಷ್ಟರಲ್ಲಿ. ಇದು ಮಾರ್ನಿಂಗ್ ಆಗಿರೋದ್ರಿಂದ ಪೂರ್ತಿ ಖಾಲಿ ಬೀಚು ಮಾರ್ನಿಂಗಲ್ಲೇ. ಸೊ ನೋಡ್ಬೋದು, ಎಲ್ಲಿ ನೋಡಿದ್ರೂ ಬರೀ ಖಾಲಿಯಾಗೆ ಕಾಣಿಸ್ತೈತೆ. ಇದೇ ಇನ್ನು ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಪೂರ್ತಿ ರಶ್ ಆಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ಹಂಗಾಗಿ ಸ್ವಲ್ಪ ರಶ್ಶು ಕಮ್ಮಿ ಇತ್ತು. ಅದೇ ನೀವು ಶನಿವಾರ ಅಥವಾ ಭಾನುವಾರ ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಹೆವಿ ರಶ್ ಇರುತ್ತೆ. ನೋಡ್ಬೋದು, ಐ ಲವ್ ಗೋವಾ. ಮಾರ್ನಿಂಗ್ ಹೋದರೆ ನೀರು ಫ್ರೆಶ್ ಆಗಿರುತ್ತೆ, ಆಟ ಆಡ್ಬೋದು ಚೆನ್ನಾಗಿ. ಸೊ ನಾವು ಟ್ರೈನ್ ಹಿಡಿದವ್ರೇ ಮತ್ತೆಲ್ಲೂ ಹೋಗಲಿಲ್ಲ. ನಮಗೆ ರೂಮ್ದು ಲಾಗಿನ್ ಬಂದ್ಬಿಟ್ಟು 10 ಗಂಟೆ 10:30 ಇತ್ತು. ಸೊ ಅಲ್ಲಿ ಗಂಟೆ ಟೈಮು ವೇಸ್ಟ್ ಮಾಡೋದು ಬೇಡ ಅಂತ ಬೀಚಲ್ಲಿ ಬಂದು ಆಟ ಆಡ್ತಾಯಿದ್ದೀವಿ. ಇವರು ನಮ್ಮ ಸರ್ರು, ಅವರು ನಮ್ಮ ಸರ್ ಮಗ. ಸೊ ಬೋಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಒಬ್ಬೊಬ್ಬರಿಗೆ 200 ರೂಪಾಯಿನೋ 300 ರೂಪಾಯಿನೋ ಮಾತಾಡಿದ್ರು ನಮ್ಮ ಸರ್ರು. ಸೊ ಅಲ್ಲಿಂದ ಬೋಟಿಗೆ ಹೊರಟು. ಸೊ ಬೋಟಲ್ಲಿ ಹೋಗ್ತಾಯಿದ್ದೀವಿ. ನೋಡಿರಿ, ನಮ್ಮ ಹುಡುಗಿ ನನಗೆ ಲೈಫ್ ಜಾಕೆಟ್ ಹಾಕ್ತಾವೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಖುಷಿ, ನೀರಂದರೆ ಭಯ. ರೆಡಿ ಆಗ್ತಾವೆ. ಹಾಯ್ ಮಾಡ್ತೀನಾ? ಹಾಯ್. ಅವಳು ಒಳ್ಳೆ ಸೆಕ್ಯೂರಿಟಿ ಕೆಲಸ ಮಾಡ್ತಾವಳೆ. ಹಾಕು ಬಂಗಾರ, ಪರವಾಗಿಲ್ಲ. ಟೈಟ್ ಆಗುತ್ತೆ. ಇದೇ ದೋಣಿ ಹೋಗ್ತಾ ಇರೋದು. ಬಾ ಬಂಗಾರ. ಹಾಯ್ ಬೇಡ ಬಂಗಾರ. ಇಲ್ಲಿ ಹಾಯ್. ಎಲ್ಲ ರೆಡಿ ಆಗ್ಬಿಟ್ಟು ಈ ಸೈಡ್ ಕುತ್ಕೊಂತೀನಿ. ಹ್ಞೂ ಅಣ್ಣ, ಚೆನ್ನಾಗಿ ಭಯ ಆಗಲ್ಲ ಅಣ್ಣ. ಇವಾಗಲೇ ಭಯ ಆಗ್ತಿದೆ. ಓ ಮಜಾ, ಇವಾಗಲೇ ಹಿಂಗೆ ಅಲೆಗಳು. ಇಲ್ಲ ಮಮ್ಮಗಣ ಕುದುರೆ ಬಿಡ್ತದೆ.
ಹಿಂಗೆಲ್ಲ ಕರ್ಕೊಂಡು ಹೋದ್ರೆ. ಹಾಯ್ ಹಾಯ್ ಅಯ್ಯೋ ಇದು ನೋಡು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರೆಸಾರ್ಟ್ ಕಡೆ ಹೊರಟಿದ್ದೀವಿ. ಅಲ್ಲಿ ಹೋಗಿ ನಾನು ವೀಡಿಯೋನ ಮಾಡಿ ತೋರಿಸ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.